ಎಲ್ಲರಿಗೂ ನಮಸ್ಕಾರ. ನಾನು ಇದು ಆಯುರ್ವೇದಿಕ್ DHNT ಬಗ್ಗೆ ನಾನು ಡೆಮೋ ಮಾಡಿ ತೋರಿಸ್ತೇನೆ, ಹೇಗೆ ಯೂಸ್ ಮಾಡಬೇಕಂತ. ಈಗ ಮೊದಲು ತೋರಿಸ್ತೇನೆ ನಿಮಗೆ. ಒಂದು ಫುಲ್ ಸ್ಪೂನು ಇದರಲ್ಲಿ ಹಾಕಿ ಮೊದಲು ತೋರಿಸ್ತೇನೆ, ಆಮೇಲೆ ಇದ್ರ ಬೆನಿಫಿಟ್ ಹೇಳ್ತೀನಿ. ಯಾಕಂದರೆ ಒಂದು 5 ನಿಮಿಷ ಬೇಕಿದು ನೀರಿನಲ್ಲಿ ತಂದೆಲ್ಲ ಸ್ಪ್ರೆಡ್ ಆಗಿ ಇದನ್ನು ಮಾಡಲಿಕ್ಕೆ. ಈಗ ಹಾಕಿದೆ ಇದು 1 ಕಪ್. ನಾನು ಕೆಟಲ್ದಲ್ಲಿ ನೀರು ಕಾಸ್ಕೊಂಡಿದ್ದೆ, ಇದರಲ್ಲಿಂದನೇ ಇದಕ್ಕೆ ಹಾಕಿದೆ. ನೀವು ಗ್ಯಾಸಿನ ಮೇಲಾದರೂ 1 ಕಪ್ನಷ್ಟು ನೀರು ಕಾಸ್ಕೊಂಡು, ಆದರೆ ಇದನ್ನು ಕುದಿಸ್ಬಾರ್ದು. ಟೀ ಬರೀ ಬಿಸಿನೀರು ಕಾಸ್ಕೊಂಡು ಬೇಕಾದ್ರೆ ಬೆಲ್ಲ ಹಾಕಿ ನೀರು ಕಾಸ್ಕೋಬೋದು, ಸ್ವಲ್ಪ ಬೆಲ್ಲ, ಭಾಳಲ್ಲ. ಇದು ಯಾವುದೇ ಥರದ ಕಹಿ ಇಲ್ಲ, ಏನಿಲ್ಲ, ಚೆನ್ನಾಗೈತಿ ಟೇಸ್ಟು. ನೀವು ನೀವು ಶುಗರ್ ಏನಾರು ಇದ್ರೆ ನೀವು ಇದನ್ನು ಬೆಲ್ಲನೂ ಹಾಕಬೇಡ್ರಿ, ಶುಗರು ಹಾಕಬೇಡ್ರಿ. ಆದಷ್ಟು ಶುಗರ್ ಬಂದ್ ಮಾಡಿರಿ, ಯೂಸ್ ಮಾಡಬೇಡ್ರಿ. ಇದು ಒಂದು 5 ನಿಮಿಷ ಹಿಂಗೆ ಇರಲಿ. ಇದು ನೀರಿನಲ್ಲಿ ಎಲ್ಲ ತಂದು ಒಳ್ಳೆಯ ಶಕ್ತಿಯನ್ನು ಸ್ಪ್ರೆಡ್ ಮಾಡ್ತದೆ. ಒಂದು ಗೆನೋಡರ್ಮ ಇದೈತಲ್ಲ, ಇಲ್ಲಿ ಗೆನೋಡರ್ಮ ಇದರಲ್ಲಿ ಯೂಸ್ ಮಾಡ್ಯಾರ. ಒಳ್ಳೆಯ ಔಷಧಿ ಅಂತಲ್ಲ, ಫುಡ್ ಟೈಪ್ ಇದು. ಮತ್ತು ಚಿಗುರೆಲೆಯಿಂದ ಇದನ್ನು ರೆಡಿ ಮಾಡ್ಯಾರ. ಪ್ಯೂರ್ ಚಿಗುರೆಲೆಯಿಂದ, ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಧೈರ್ಯದಿಂದ ತೊಗೋಬೋದು. ನಾನು ಡೈಲಿ ತೊಗೋತೀನಿ. ಮತ್ತು ಇದಕ್ಕೆ ಆ್ಯಸಿಡಿಟಿ, ಪಿತ್ತ, ಜೀರ್ಣಕ್ರಿಯೆ ಎಲ್ಲ ಥರದ್ದು ನಿವಾರಣೆ ಆಗ್ತದೆ ಕ್ರಮೇಣ. ಇದು ನೀವು ಡೈಲಿ ನೀವು ಯೂಸ್ ಮಾಡೋದ್ರಿಂದ, ನೀವು ಸಾದಾ ಚಹಾ ಕುಡಿಯೋದ್ರಿಂದ ನಿಮ್ಗೆ ಆ್ಯಸಿಡಿಟಿ, ಪಿತ್ತ 1 ಕಪ್ ಬಿಟ್ಟರೆ 2 ಕಪ್ ಕುಡೀರಿ, ನಿಮ್ಗೆ ತ್ರಾಸ ಆಗ್ತದೆ. ಇದು ನೀವು ಎಷ್ಟು ಕುಡಿದ್ರೂ ನಿಮ್ಮ ದೇಹಕ್ಕೆ ಒಳ್ಳೆಯದು. ಅದಕ್ಕೆ ಇದನ್ನು ಯೂಸ್ ಮಾಡಿರಿ ಅಂತ ನಾನು ಇವತ್ತು ನಿಮಗೆ ತಿಳ್ಸಾಕತ್ತೇನೆ. ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ. ಮತ್ತು ಕಿಡ್ನಿಯಲ್ಲೂ ನಮಗೆ ಯಾವುದೇ ಥರದ ಟಾಕ್ಸಿನ್ಸ್ ಇದ್ದರೂ ಇದು ಹೊರಗೆ ಹಾಕ್ತದೆ ಯೂರಿನ್ ಮುಖಾಂತರ. ಅದಕ್ಕೆ ಎಲ್ಲರೂ ಯೂಸ್ ಮಾಡಿರಿ. ಮತ್ತು ಯಾವುದೇ ಥರದ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ನಾನು ನಿಮಗೆ ಇವತ್ತು ಮಾಡೀನಿ. ಹಿಂಗೆ 1 ಗ್ಲಾಸ್ ಆಯ್ತಲ್ಲ, ಇನ್ನೊಂದು 2 ನಿಮಿಷ ಇರಲಿ. ಮತ್ತೊಂದು ಏನಂದ್ರೆ, ಇದಕ್ಕೆ ನೀವು ಬೇಕಂದ್ರೆ ಲಿಂಬೆಹಣ್ಣು 1-2 ಡ್ರಾಪ್ ಹಾಕ್ಬೋದು. ಬೀಜ ಹಾಕಬೇಡ್ರಿ. 2 ಡ್ರಾಪು ಇದಕ್ಕೆ ಲಿಂಬೆಹಣ್ಣು ಹಿಂಡ್ಕೋಬೋದು. ಸಣ್ಣದೈತೆ ಇಲ್ಲಿ, ಸಣ್ಣದು 2 ಡ್ರಾಪು, 1-2 ಇದು ಹಾಕ್ಕೊಂಡ್ರೆ ಸಿ ವಿಟಮಿನ್ ಆ್ಯಡ್ ಆಗ್ತದೆ. ಇಷ್ಟ ಸಾಕು, ಟೇಸ್ಟು ಚೆನ್ನಾಗಿ ಬರ್ತದೆ. ಇದನ್ನು ನೀವು ಬೆಲ್ಲ ಬೇಕಂದ್ರೆ ಹಾಕ್ಕೋಬೋದು. ನಾನು ಬೆಲ್ಲ ಇಟ್ಟೇನೆ ನೋಡ್ರಿ, ನಿಮಗೆ ತೋರಿಸ್ಲಿಕ್ಕೆ ಇಟ್ಟೇನೆ. ನಾ ಬೆಲ್ಲ ಏನು ಯೂಸ್ ಮಾಡೋಂಗಿಲ್ಲ, ಯಾಕಂದ್ರೆ